ಸರ್ ಹಿಂಸರಿ ಸರ್ 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 ಒಂದು ಸೆಕೆಂಡ್ ಬರ್ರಿ ಸರ್ ಕೆಳಗಡೆ ಓಕೆ ಸರ್ ಎಲ್ಲ ಕ್ಯಾಮೆರಾ ನೋಡಿ ಸರ್ ನೋಡಿ ಮುಂದೆ ನೋಡಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಆತ್ಮೀಯರು ಹಾಗೆ ಅಧ್ಯಕ್ಷತನ ವಹಿಸತಕ್ಕಂಥ ಹಿರಿಯರು, ಈ ಭಾಗದ ಜನಪ್ರಿಯ ಶಾಸಕರಾದ ಶ್ರೀ ಬಸನಗೌಡ ಯತ್ನಾಳ್ ಅವರು, ಹಾಗೆ ವಿಠಲ್ ದೊಂಡ್ರು ಸಹ ಕಟಕ್ದೊಂಡ ಮಾನ್ಯ ಶಾಸಕರು ನಾಗಠಾಣ ಮತಕ್ಷೇತ್ರ, ಹಾಗೆ ಅರುಣ್ ಕುಮಾರ್ ವೈ ಪಾಟೀಲ್ರು ನಮ್ಮ ಅಧ್ಯಕ್ಷರು, ಹಾಗೆ ಸಂಗಮೇಶ್ ಬಬಲೇಶ್ವರ ಬಾಲ ವಿಕಾಸ್ ಅಕಾಡೆಮಿ ಅಧ್ಯಕ್ಷರು, ಹಾಗೆ ಕನಾಲ್ ಅಬ್ದುಲ್ ಹಮೀದ್ ಅವರು, ಹಾಗೆ ನಮ್ಮ MD ಅವರು ಡಾಕ್ಟರ್ ಸುಶೀಲಾ ಅವರು, ಡಾಕ್ಟರ್ ಅರುಣ್ ಜಿಲ್ಲಾಧಿಕಾರಿಗಳು, ಶ್ರೀ ರಿಷಿ ಆನಂದ್ ಮುಖ್ಯ CEO ಅವರು, ಲಕ್ಷ್ಮಣ್ ನಿಂಬರಗಿ ಪೊಲೀಸ್ ವರಿಷ್ಠಾಧಿಕಾರಿಗಳು, ಹಾಗೂ ನಮ್ಮ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಎಲ್ಲ ಇನ್ನಿತರ ಎಲ್ಲ ಆಹ್ವಾನಿತರು ಮತ್ತು ಎಲ್ಲ ನಮ್ಮ ಮಾಧ್ಯಮದ ಎಲ್ಲ ಬಂಧುಗಳೇ, ಇವತ್ತು ನಾವು ನಗರ ಸಾರಿಗೆ ಇವತ್ತು 112 ಬಸ್ಸು ಸ್ಯಾಂಕ್ಷನ್ ಆಗಿತ್ತು. ಅದರ ಮೇಲೆ ಒಂದು 25% ನಾವು ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅದು ಕೂಡ ಆದೇಶ ಕೊಟ್ಟಿದ್ದಾರೆ, ಬೇಗ ಬರುತ್ತೆ, ಒಂದು 15-20 ದಿವಸದಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಆಗಲೇ. ಅಂದರೆ ಒಟ್ಟು 142 ಬಸ್ಸು ನಮ್ಮ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ನಗರಗಳಿಗೆ ಇದನ್ನು ಹಂಚಿದ್ದಾರೆ. ಅದರಲ್ಲಿ ಬಿಜಾಪುರಕ್ಕೆ 25, ವಿಜಯನಗರಕ್ಕೆ 25, ಕಲಬುರಗಿಗೆ 25, ರಾಯಚೂರಿಗೆ 18, ಬಳ್ಳಾರಿಗೆ 10, ಬೀದರ್ಗೆ 4, ಯಾದಗಿರಿಗೆ 3 ಮತ್ತು ಇನ್ನೂ ಬರ್ತಕ್ಕಂಥ 30 ನೋಡಿಕೊಂಡು ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಹಾಕೊಳ್ಳಿ ಅಂತೇಳಿ MD ಅವರಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ. ಮತ್ತು ನಗರಗಳು ಬೆಳೀತಾ ಇದೆ, ನಗರದ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಹೊಸ ಬಡಾವಣೆಗಳು ಆಗ್ತಾ ಇದೆ. ಅವರೆಲ್ಲ ನಗರಕ್ಕೆ ಬರಬೇಕು, ಹೋಗಬೇಕು, ಶಾಲಾ ಮಕ್ಕಳು ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗಬೇಕು ಅಂತ ಹೆಚ್ಚು ಜನಸಂದಣಿ ಇರ್ತಕ್ಕಂಥ ಕಡೆ ಇದನ್ನು ಆದ್ಯತೆ ಮೇಲೆ ಕೊಟ್ಟಿದ್ದಾರೆ. ಮತ್ತು ಇನ್ನು 56 ಬಸ್ಸು ಇದೊಂದು 2 ತಿಂಗಳಿಂದ ಸ್ವಲ್ಪ ಕಾರಣಾಂತರಗಳಿಂದ ತಡ ಆಗಿತ್ತು. ಆಮೇಲೆ ನಾನ್ AC 20 ಬಸ್ಸು, ಸ್ಲೀಪರ್ ಬಸ್ಸು, ಮತ್ತು AC 20 ಬಸ್ಸು, ಆಮೇಲೆ AC ಸೀಟರ್ ಬಸ್ಸು, ಸೀಟ್ ಇರ್ತಕ್ಕಂಥದ್ದು 16, AC ಸ್ಲೀಪರು 20, ನಾನ್ AC ಸ್ಲೀಪರ್ 20, ಒಟ್ಟು 56 ಬಸ್ ಬರುತ್ತೆ. 56 ಬಸ್ ಅಂದರೆ ಒಂದು 20 ಎಷ್ಟಾಗುತ್ತೆ, 25, 26, 28 ಟ್ರಿಪ್, 28 2 ಬಸ್ ಹಾಕ್ತಾರೆ. ಎಲ್ಲಿ ಯಾವ ನಗರಕ್ಕಾದರೂ ಕೂಡ ಎಲ್ಲಿಂದ ಪ್ರಾರಂಭ ಮಾಡಿದ್ರೆ ಗುಲ್ಬರ್ಗ ಅಥವಾ ಇನ್ಯಾವುದನ್ನ ಯಾದಗಿರಿ ಅಥವಾ ಬಿಜಾಪುರ, ಎಲ್ಲಿಂದ ಬೆಂಗಳೂರಿಗೋ ಎಲ್ಲಿಗೆ ಹಾಕಿದ್ರು ಕೂಡ 2 ಬಸ್ ಹಾಕ್ತಾರೆ, ಒಂದು ಹೋಗೋದಕ್ಕೆ ಒಂದು ಬಸ್ ಬರೋದಕ್ಕೆ. ಈ ಭಾಗದಲ್ಲೆಲ್ಲ ಸಾಕಷ್ಟು ನಮ್ಮ ಬಸ್ಸುಗಳು ಕಡಿಮೆ, ನಮ್ಮ ಬಸ್ಸುಗಳು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು, ಭಾಳ ಕಡಿಮೆ. ಕಾರಣಾಂತರಗಳಿಂದ ಹಿಂದೆ 4 ವರ್ಷ ಬಸ್ಸುಗಳು ತಗೊಳ್ತಾ ಇದ್ರಿಂದ ಸ್ವಲ್ಪ ತೊಂದರೆ ಆಗಿತ್ತು. ಅದೇ ಪ್ರೈವೇಟ್ ಆಪ್ರೇಟರ್ಸು ಒಂದೊಂದು 10, 15, 20 ಒಂದೊಂದು ನಗರಗಳಿಂದ ಹೋಗುತ್ತೆ. ಮತ್ತು ಅವ್ರೇನು ಮಾಡ್ತಾರೆ, ನಿಮಗೆಲ್ಲ ಗೊತ್ತು, ಹಬ್ಬ ಸಂದರ್ಭದಲ್ಲಿ ಬೇರೆ ಸಂದರ್ಭದಲ್ಲಿ 2-3 ಪಟ್ಟು ಜಾಸ್ತಿ ಮಾಡ್ತಾ ಇರ್ತಾರೆ. ನಾವು ಆ ರೀತಿ ಮಾಡೋಕ್ಕಾಗೋದಿಲ್ಲ, ಮಾಡೋದು ಇಲ್ಲ ನಾವು. ಅದಕ್ಕೆ ಜನಕ್ಕೆ ಅನುಕೂಲ ಆಗಲಿ ಅಂತೇಳಿ 56 ಬಸ್ಸು ತಗೊಂಡಿದ್ದೀವಿ. ಇದೆಲ್ಲ ಕೂಡ 1-2 ತಿಂಗಳು ಬರ್ಬೋದು, ಅದೇನು ಒಂದೇ ದಿನ ಬರೋದಿಲ್ಲ, ಬರ್ತಾ ಇರುತ್ತೆ. 1-2 ದಿನಗಳು ಕಳಿಸ್ತಾ ಇರ್ತಾರೆ, ಅದನ್ನು ಪ್ರಾರಂಭ ಮಾಡ್ತಾ ಇರ್ತಾರೆ. ಮತ್ತು ಇದು ನಗರ ಪ್ರದೇಶಗಳಿಗೆ, ಬೆಂಗಳೂರು ಅಥವಾ ಬೇರೆ ಬೇರೆ ಕಡೆ ಹೋಗೋರಿಗೆ ಇದು ಅನುಕೂಲ ಆಗುತ್ತೆ ಅಂತೇಳಿ. ಮತ್ತು 400 ಬಸ್ಗೆ ಟೆಂಡರ್ ಕರೆದಿದ್ದೀವಿ. ಟೆಂಡರು ಅದು ಏನದು, ಅದು ಟೆಂಡರ್ ಆಯ್ತಲ್ಲ, ನಮ್ಮ ಟೆಂಡರ್ ಆಗಿದೆ. ಫೈನಲ್ ಇದು ಆದಮೇಲೆ ಅದನ್ನು ಒಂದು 2-3 ತಿಂಗಳಲ್ಲಿ ಖಂಡಿತ ಆ ಬಸ್ಸುಗಳು ಕೂಡ ಬಂದಮೇಲೆ ಇನ್ನಷ್ಟು ಸಾಕಷ್ಟು ಸುಧಾರಣೆ ಆಗುತ್ತೆ ಅಂತ ನಾನು ಹೇಳಿ, ನಮಗೆ ಹಿಂದೆ ಒಟ್ಟು 5,800 ಬಸ್ಸು 2.5 ವರ್ಷದಲ್ಲಿ ನಾವು ತಗೊಂಡ್ವಿ. ರಿಕ್ರೂಟ್ಮೆಂಟು ಅಷ್ಟೇ, ಹಿಂದೆ ನಿಲ್ಲಿಸ್ಬಿಟ್ಟಿದ್ರು. ನಾನು ಕೊನೆಯಲ್ಲಿ ನಾನು ಹಿಂದೆ ಇಲಾಖೆ ಮಿನಿಸ್ಟರ್ ಆಗಿದ್ದಾಗ ರಿಕ್ರೂಟ್ಮೆಂಟ್ ಮಾಡಿದ್ದು. ಮತ್ತು ಈಗ 10,000 ಜನ ಟೋಟಲ್ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ. 9,000 ಜನ ಡೈರೆಕ್ಟ್ ರಿಕ್ರೂಟ್ಮೆಂಟು, 1,000 ಜನ ಅನುಕಂಪದ ಆಧಾರದ ಮೇಲೆ ಒಟ್ಟು 10,000 ಜನ ತಗೊಂಡಿದ್ವಿ. 5,800 ಬಸ್ಸು, ಈಗ ಒಂದು 2,000 ಬಸ್ಸು ಮತ್ತೆ ನಮಗೆ ಬಜೆಟಲ್ಲಿತ್ತು. ಅದರಲ್ಲಿ 400 ಕಲ್ಯಾಣ ಕರ್ನಾಟಕ ಕೊಟ್ಟಿದ್ದೀವಿ.
ಮತ್ತು 900 KSRTCಗೆ, 700 ವಾಯವ್ಯ ಕರ್ನಾಟಕಕ್ಕೆ ಕೊಟ್ಟಿದ್ದೀವಿ. ಅದೆಲ್ಲ ಕೂಡ ಇನ್ನೊಂದು 2-3 ತಿಂಗಳಲ್ಲಿ ಎಲ್ಲ ಬಸ್ಸುಗಳು ಕೂಡ ಬಂದಮೇಲೆ ಸಾಕಷ್ಟು ಸುಧಾರಣೆ ಆಗುತ್ತೆ ಅಂತ ಹೇಳಿ, ಮತ್ತು ಕಾರ್ಯಕ್ರಮಕ್ಕೆ MP ಪಾಟೀಲರು ಮತ್ತು ನಮ್ಮ ತಾಳೂರು ವಿಧಾನಸಭೆ, ನೆನ್ನೆಲ್ಲ ವಿಧಾನಸಭೆಯಲ್ಲೇ ಇದ್ವಿ. ಅವರಿಬ್ಬರು ಕೂಡ ಆಯಿತು ಇವು ಮಾಡೋಣ ಅಂತ ಹೇಳಿದ್ಮೇಲೆ ಎಲ್ಲರೂ ಕೂಡ ಬಂದು ಈ ಒಂದು ಚಾಲನೆ ಕೊಟ್ಟಿದ್ದಾರೆ. ಫಂಕ್ಷನ್ ಮಾಡೋಕ್ಕೆ ಹೋಗಲಿಲ್ಲ, ಜಸ್ಟ್ ಪ್ರೆಸ್ ಮೀಟ್ ಮಾಡೋಣ ಅಂತ ಹೇಳಿದ್ವಿ. ಅದಕ್ಕೆ ಎಲ್ಲರೂ ಕೂಡ ಸಹಮತ ಇತ್ತು ಅಂತೇಳಿ ಈಗ ತಮ್ಮನ್ನು ಕುರಿತು